ಇವತ್ತು ಭಾರತದ ಪ್ರಜಾಪ್ರಭುತ್ವದ ಹಬ್ಬ. ಈ ಸಂವಿಧಾನದ ಹಬ್ಬದಲ್ಲಿ ನಾರಿ ಶಕ್ತಿಯ ಅನಾವರಣವನ್ನು ಮಾಡಲಾಗಿದೆ. ವಿಕಸಿತ ಭಾರತದ ಆಲೋಚನೆಗಳು ಕೂಡ ಅನಾವರಣಗೊಂಡಿವೆ. ಹೇಗಿತ್ತು 75ನೇ ಗಣರಾಜ್ಯೋತ್ಸವದ ಸಂಭ್ರಮ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ರಾಷ್ಟ್ರ ರಾಜಧಾನಿ ನವದೆಹಲಿಯಲ್ಲಿ 75ನೇ ಗಣರಾಜ್ಯೋತ್ಸವ ಸಂಭ್ರಮ ಅದ್ದೂರಿಯಾಗಿ ನಡೆಯಿತು. ಬೆಳ್ಳಂಬೆಳಗ್ಗೆ ಪ್ರಧಾನಿ ಮೋದಿ ಅಮರ್ ಜವಾನ್ ಸ್ಮಾರಕಕ್ಕೆ ನಮನ ಸಲ್ಲಿಸಿದರು. ಅಮರ್ ಜವಾನ್ ಸ್ಮಾರಕಕ್ಕೆ ನಮಿಸಿದ ಪ್ರಧಾನಿ ಸೀದಾ ಕರ್ತವ್ಯ ಪಥಕ್ಕೆ ಬಂದರು. ಇದೇ ಸಮಯದಲ್ಲಿ ರಾಷ್ಟ್ರಪತಿ ಭವನದಿಂದ ರಾಷ್ಟ್ರಪತಿಗಳಾದ ದ್ರೌಪದಿ ಮುರ್ಮು ಕರ್ತವ್ಯ ಪಥಕ್ಕೆ ಹೊರಟರು. ಗಣರಾಜ್ಯೋತ್ಸವದ ಮುಖ್ಯ ಅತಿಥಿ ಫ್ರಾನ್ಸ್ ಅಧ್ಯಕ್ಷ ಮ್ಯಾಕ್ರನ್ ಅವರನ್ನು ಒಟ್ಟಿಗೆ ಕರ್ಕೊಂಡು ಬಂದರು. ರಾಷ್ಟ್ರಪತಿ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಅವರನ್ನ ಪ್ರಧಾನಿ ಮೋದಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸ್ವಾಗತಿಸಿದರು. ಕರ್ತವ್ಯ ಪಥದಲ್ಲಿ ಧ್ವಜಾರೋಹಣವೂ ನಡೆಯಿತು. ಧ್ವಜಾರೋಹಣದ ಬಳಿಕ ಕರ್ತವ್ಯ ಪಥದಲ್ಲಿ ವಿಕಸಿತ ಭಾರತದ ಶಕ್ತಿ ಅನಾವರಣವಾಯಿತು. ಹೆಜ್ಜೆ ಹೆಜ್ಜೆಗೂ ಮಹಿಳಾ ಮಣಿಗಳ ಶಕ್ತಿ ಅನಾವರಣವಾಯಿತು. ಕನ್ನಡತಿ ಪುಣ್ಯ ಪೊನ್ನಮ್ಮ ನಾಯಕತ್ವದಲ್ಲಿ ಎನ್ಸಿಸಿ ಪಥ ಸಂಚಲನ. ಮಹಿಳಾ ಎನ್ಸಿಸಿ ಪಡೆಯ ನೇತೃತ್ವ ವಹಿಸಿದ್ದು ವೀರ ಕನ್ನಡತಿ ಪುಣ್ಯ ಪೊನ್ನಮ್ಮ. ದೇಶದ ನಾನಾ ಭಾಗಗಳಿಂದ ಬಂದಿದ್ದ 148 ಯುವತಿಯರ ಎನ್ಸಿಸಿ ಟೀಮ್ ಪಥ ಸಂಚಲನಕ್ಕೆ ಕನ್ನಡತಿ ಪೊನ್ನಮ್ಮನೇ ಸಾರಥಿಯಾಗಿದ್ರು. ಮೋನಿಯಾ ಶರ್ಮಾ ನೇತೃತ್ವದ ಗಡಿ ರಕ್ಷಣಾ ಮಹಿಳಾ ಪಡೆಗಳ ಪಥ ಸಂಚಲನ ಅದ್ದೂರಿಯಾಗಿತ್ತು. 200 ಎನ್ಎಸ್ಎಸ್ ಮಹಿಳಾ ಪಡೆಗಳ ನಾಯಕತ್ವವನ್ನ ರಜಿನಾ ತಮಾಂಗ್ ವಹಿಸಿದ್ರು. भारत तिब्बत सीमा पुलिस का महिला मार्चिंग कंटिंजेंट नेतृत्व असिस्टेंट कमांडेंट मोनिया शर्मा कर रही हैं। भारत तिब्बत सीमा पुलिस के बहादुर सैनिक हिमवीर के नाम से जाने जाते हैं जो 19 ಶೌರ್ಯ ಪ್ರಶಸ್ತಿ ಪಡೆದ ದೇಶದ ವಿವಿಧ ರಾಜ್ಯಗಳ 9 ಬಾಲಕರು 10 ಬಾಲಕಿಯರು ಅಲಂಕೃತ ಕಾರಲ್ಲಿ ಪಥ ಸಂಚಲನದಲ್ಲಿ ಭಾಗಿಯಾದರು. Feats of excellence, an essential part of the parade, these young children represent a ವಿಕಸಿತ ಭಾರತದ ಜೊತೆ ನಾರಿ ಶಕ್ತಿಯ ಅನಾವರಣಕ್ಕೆ ಮತ್ತೊಂದು ಸಾಕ್ಷಿಯಾಗಿದ್ದು ಟ್ಯಾಬ್ಲೋಗಳ ಮೆರವಣಿಗೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪ್ರದರ್ಶನ, ರೋಬೋಗಳ ಪ್ರದರ್ಶನ, ಆತ್ಮನಿರ್ಭರ ಭಾರತ, ಹೂವಿನಿಂದ ಅಲಂಕೃತವಾಗಿದ್ದ ನೂತನ ಸಂಸತ್ ಭವನದ ಟ್ಯಾಬ್ಲೋ ಮೆರವಣಿಗೆಗೆ ಈ ಸಲ ಮಹಿಳೆಯರದ್ದೇ ನೇತೃತ್ವ. ಸ್ತಬ್ಧ ಚಿತ್ರಗಳ ಮೆರವಣಿಗೆಯಲ್ಲಿ ಈ ಸಲ ಹೈಲೈಟ್ ಆಗಿದ್ದು ಅಂದ್ರೆ ಉತ್ತರ ಪ್ರದೇಶದ ಶ್ರೀರಾಮನ ಅಯೋಧ್ಯೆ ಧಾಮ್ ಟ್ಯಾಬ್ಲೋ, ಇಸ್ರೋ ಚಂದ್ರಯಾನ, ಆದಿತ್ಯ L1 ಸೂರ್ಯಯಾನ. ಭಾರತದ ಇತಿಹಾಸದಲ್ಲೇ ಫಸ್ಟ್ ಟೈಮ್ ನಡೆದಿದ್ದು ಭಾರತೀಯ ಸೇನೆಯ ವಿವಿಧ ಮಹಿಳಾ ಸೈನಿಕರ ಬೈಕ್ ಸ್ಟಂಟ್. ಮಹಿಳೆಯರು ಈ ರೀತಿ ಬೈಕ್ ಸ್ಟಂಟ್ ಮಾಡಬಲ್ಲರು ಅನ್ನೋದನ್ನ ಜಗತ್ತಿಗೆ ತೋರಿಸಿಕೊಟ್ರು ನಮ್ಮ ವೀರನಾರಿಯರು. शरीर के सामने सलामी मंच के सामने सचित है करतल ध्वनि से कांस्टेबल शेख काजल इलाई, कांस्टेबल वंदना और 47 अन्य महिला कार्मिक. ನಾರಿ ಶಕ್ತಿ ಇಷ್ಟಕ್ಕೆ ಮುಗಿಲಿಲ್ಲ. ಭಾರತದ ವಾಯುಸೇನಾ ವಿಮಾನಗಳ ಕಸರತ್ತುಗಳಲ್ಲೂ ಮಹಿಳಾ ಮಣಿಗಳ ಪ್ರದರ್ಶನ ನಡೆಯಿತು. ರಾಷ್ಟ್ರಪತಿ ಮುರ್ಮು ಅವರಿಂದ ಹಿಡಿದು ಪ್ರಧಾನಿ ಮೋದಿ ಹಾಗೂ ಫ್ರಾನ್ಸ್ ಅಧ್ಯಕ್ಷ ಮ್ಯಾಕ್ರನ್ ಚಪ್ಪಾಳೆ ತಟ್ಟಿದ್ರು. India's vision for 2047 and the Arrowhead formation will. So an Indian Navy P-8I maritime vehicle. 90 ನಿಮಿಷಗಳ ಕಾಲ ಕರ್ತವ್ಯ ಪಥದಲ್ಲಿ ಕೊನೆಗೆ ಸಾವಿರಾರು ವಿದ್ಯಾರ್ಥಿನಿಯರು ಕಲಾವಿದರಿಂದ ಅದ್ಧೂರಿ ಡ್ಯಾನ್ಸ್ ಎಲ್ಲರ ಕಣ್ಮನ ಸೆಳೆಯಿತು. ಫ್ರಾನ್ಸ್ಗೆ ಭಾರತೀಯ ವಿದ್ಯಾರ್ಥಿಗಳಿಗೆ ಮುಕ್ತ ಆಹ್ವಾನ.
ಭಾರತೀಯ ವಿದ್ಯಾರ್ಥಿಗಳು ಫ್ರಾನ್ಸ್ನಲ್ಲಿ ವಿದ್ಯಾಭ್ಯಾಸಕ್ಕೆ ಬರುವಂತೆ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರನ್ ಆಹ್ವಾನ ಕೊಟ್ಟರು. 2030 ವೇಳೆಗೆ 30,000 ಭಾರತೀಯ ವಿದ್ಯಾರ್ಥಿಗಳು ಫ್ರಾನ್ಸ್ಗೆ ಬರಬಹುದು. ಭಾರತೀಯ ವಿದ್ಯಾರ್ಥಿಗಳ ಅಧ್ಯಯನಕ್ಕೆ ಎಲ್ಲಾ ನೆರವು ನೀಡುವ ಭರವಸೆ ಕೊಟ್ಟರು ಮ್ಯಾಕ್ರನ್. 132 ಸಾಧಕರಿಗೆ ಪದ್ಮ ಪುರಸ್ಕಾರ. ಗಣರಾಜ್ಯೋತ್ಸವ ಪ್ರಯುಕ್ತ ಈ ಸಲವೂ ದೇಶದ ಪ್ರಮುಖ ಸಾಧಕರನ್ನ ಗುರುತಿಸಿ ಕೇಂದ್ರ ಸರ್ಕಾರ ಪದ್ಮ ಪುರಸ್ಕಾರ ನೀಡುತ್ತಿದೆ. ಈ ವರ್ಷ 132 ಪದ್ಮ ಪ್ರಶಸ್ತಿಗಳ ಘೋಷಣೆಯಾಗಿದೆ. ಇದರಲ್ಲಿ ಖ್ಯಾತ ನಟ ಚಿರಂಜೀವಿ, ಮಾಜಿ ಉಪರಾಷ್ಟ್ರಪತಿ ವೆಂಕಯ್ಯ ನಾಯ್ಡು ಸೇರಿ 5 ಪದ್ಮ ವಿಭೂಷಣ ಸಿಕ್ಕಿದೆ. 17 ಪದ್ಮಭೂಷಣ ಮತ್ತು 110 ಪದ್ಮಶ್ರೀ ಪ್ರಶಸ್ತಿಗಳು ಸೇರಿದೆ. ಕರ್ನಾಟಕದ 9 ಸಾಧಕರಿಗೆ ಪದ್ಮ ಪುರಸ್ಕಾರ. ವ್ಯಾಪಾರ ಮತ್ತು ಕೈಗಾರಿಕೆ ಜೊತೆ ಜನಸೇವೆಗಾಗಿ ಕರ್ನಾಟಕದ ಸೀತಾರಾಮ್ ಜಿಂದಾಲ್ಗೆ ಪದ್ಮಭೂಷಣ ಗೌರವ ಒಲಿದಿದೆ. ಇನ್ನು 8 ಸಾಧಕರಿಗೆ ಪದ್ಮಶ್ರೀ ಪುರಸ್ಕಾರ ಸಿಕ್ಕಿದೆ. ಇದರಲ್ಲಿ ಪ್ರಮುಖವಾಗಿ ನ್ಯೂಸ್ 18 ಹ್ಯಾಂಗ್ ಸಿಂಗ್ ಗುರುತಿಸಿ ಗೌರವಿಸಿದ್ದ ಜೇನು ಕುರುಬ, ಆದಿವಾಸಿ ವಕೀಲರು ಆಗಿ ಸಮಾಜ ಸೇವೆ ಮಾಡ್ತಿರುವ ಸೋಮಣ್ಣಗೆ, ಬೆಂಕಿಯ ಕೆನ್ನಾಲಗೆಗೆ ಸಿಲುಕಿ ಸಾವನ್ನೇ ಗೆದ್ದು ವೈದ್ಯೆಯಾಗಿ ಸಮಾಜ ಸೇವೆ ಸಲ್ಲಿಸುತ್ತಿರುವ ಪ್ರೇಮ ಧನರಾಜ್ಗೂ ಪದ್ಮಶ್ರೀ ಸಿಕ್ಕಿದ್ದು ನ್ಯೂಸ್ 18 ಜೊತೆ ಸಂತಸ ಹಂಚಿಕೊಂಡ್ರು. ನಾನು ಎಕ್ಸ್ಪೆಕ್ಟ್ ಮಾಡೇ ಇಲ್ಲ. ಸೊ ನನಗೆ ಒಂದು ಸರ್ಪ್ರೈಸೇ, ಯಾರು ನಾಮಿನೇಷನ್ ಮಾಡಿದ್ರು ಅಂತ ಕೂಡ ನಂಗೆ ಗೊತ್ತಿಲ್ಲ. ಬಟ್ ತುಂಬ ಸಂತೋಷ. ನನ್ನನ್ನು ಕರೆದು ನನಗೆ ಇಷ್ಟು ಅವಾರ್ಡ್ ಕೊಟ್ಟು ನನ್ನನ್ನು ಏನು ಹೇಳೋದು ಅಂತಲೂ ಗೊತ್ತಿಲ್ಲ. ಕೆಲವು ಸತಿ ಬರಲ್ಲ. ಬಟ್ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಗಾಡ್. ಏಕೆಂದರೆ ದೇವರಿಲ್ಲ ಅಂದರೆ ನಾನೇನೂ ಇಲ್ಲ. ಇನ್ನು ಬೆಂಗಳೂರಿನಲ್ಲೂ 75ನೇ ಗಣರಾಜ್ಯೋತ್ಸವ ಸಂಭ್ರಮ ಮನೆ ಮಾಡಿತ್ತು. ಮಾಣಿಕ್ ಷಾ ಪೆರೇಡ್ ಮೈದಾನದಲ್ಲಿ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿದ್ರು. ಗಣರಾಜ್ಯ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಪಾಲ್ಗೊಂಡಿದ್ರು. ವಿವಿಧ ಪೊಲೀಸ್ ಪಡೆಗಳು ಗೌರವ ವಂದನೆ ಸಲ್ಲಿಸಿದ್ವು. ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿಕೊಟ್ರು. Put your hands together for the Army Rajputana Rifles led by Captain Om. ಸಂಜೆ ಭಾರತ ಪಾಕಿಸ್ತಾನ ಗಡಿಯಲ್ಲಿ ಬೀಟಿಂಗ್ ರಿಟ್ರೀಟ್ ನೋಡಲು ಜನಸಾಗರವೇ ಸೇರಿತ್ತು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.